ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರಿಗೂ ಬೇಟು ಗಣಪ ಗೊತ್ತು. ಆದರೆ ಬೇಟೆಗಾರ ಚಿತ್ರಭಾನು ಅವರು ಶಿವರಾತ್ರಿ ಹಬ್ಬದ ದಿನ ಅವ್ರಿಗೆ ಗೊತ್ತಿಲ್ಲದಲೇ ಅವರು ಶಿವಪ್ಪನ ಪೂಜೆ ಮಾಡಿ ಶಿವನ ಹೊಲಿಸ್ಕೊಂಡು ಅವರು ಹೇಗೆ ಕೈಲಾಸ ಸೇರಿದ್ರು ಈ ಕತೆ ನಿಮಗೆ ಗೊತ್ತಾ? ಅಷ್ಟೇ ಅಲ್ಲ, ಈ ದಿನ ನಾವು ಏನು ಮಾಡಿದರೆ ಆ ಶಿವಪ್ಪನ ಕೃಪೆ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋನಲ್ಲಿ ನಾವು 3 ರೋಚಕ ಕಥೆಗಳು ಮತ್ತು ಶಿವರಾತ್ರಿ ದಿನದಂದು ನಾವು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಸಹ ನಾವು ಸಂಪೂರ್ಣವಾಗಿ ತಿಳಿಯೋಣ. ಬನ್ನಿ ಶಿವನ ಧ್ಯಾನ ಮಾಡ್ತಾ ವಿಡಿಯೋ ಶುರು ಮಾಡೋಣ. ಓಂ ನಮಃ ಶಿವಾಯ. ಮೊದಲಿಗೆ ಶಿವರಾತ್ರಿಯ ಮಹತ್ವ ಸಾರೋ ಕಥೆಗಳನ್ನ ನೋಡೋಣ ಬನ್ನಿ. ನಮ್ಮ ಮೊದಲನೇ ಕತೆ ಬಂದು ಪುರಾಣಗಳಲ್ಲಿ ಉಲ್ಲೇಖ ಇರೋ ಚಿತ್ರಭಾನುವಿನ ಕತೆ. ಈ ಚಿತ್ರಭಾನು ಯಾರು ಅಂತ ನಾವು ತಿಳ್ಕೊಬೇಕಲ್ಲ. ಚಿತ್ರಭಾನು ಬಂದ್ಬಿಟ್ಟು ಒಬ್ಬ ವೃತ್ತಿಯಾಗಿ ಬೇಟೆಗಾರನಾಗಿರ್ತಾನೆ. ಈತ ಪ್ರತಿನಿತ್ಯ ಬೇಟೆ ಆಡೋದೇ ಈತನ ವೃತ್ತಿಯಾಗಿರುತ್ತೆ. ಅವತ್ತು ಶಿವರಾತ್ರಿ ಇರುತ್ತೆ, ಇವನಿಗೆ ಗೊತ್ತಿರಲ್ಲ. ಇವನು ಚಿತ್ರಭಾನು ಹೇಗೆ ಪ್ರತಿನಿತ್ಯ ಹೇಗೆ ಬೇಟೆ ಆಡೋಕ್ಕೆ ಹೋಗ್ತಾನೋ ಕಾಡಿಗೆ, ಹಾಗೆಲ್ಲ ಹೋಗ್ತಾನೆ. ಆದರೆ ದುರಾದೃಷ್ಟವತ್ತು ಅವನಿಗೆ ಯಾವ ಪ್ರಾಣಿನೂ ಸಿಗೋದಿಲ್ಲ. ಅವತ್ತು ಸಂಜೆ ಬೇರೆ ಆಗ್ತಾ ಇರುತ್ತೆ. ಕ್ರೂರ ಮೃಗಗಳ ಭಯ ಸ್ಟಾರ್ಟ್ ಆಗುತ್ತೆ. ಇವನೇನು ಮಾಡ್ತಾನೆ, ಇವನ ಪ್ರಾಣನ ರಕ್ಷಿಸ್ಕೊಳ್ಳೋಕ್ಕೆ ಒಂದು ಮರ ಏರಿ ಕೂರ್ತಾನೆ. ಕೂತಾಗ ಅದು ಸಾಮಾನ್ಯ ಮರ ಆಗಿರಲಿಲ್ಲ. ಆ ಮರ ಅದು ತುಂಬಾ ಶಿವನಿಗೆ ಅಚ್ಚುಮೆಚ್ಚಿನ ಬಿಲ್ವಪತ್ರೆ ಮರ ಆಗಿತ್ತು. ಆ ಮರದ ಬುಡದಲ್ಲಿ ಒಂದು ಶಿವಲಿಂಗ ಇತ್ತು. ಆದರೆ ಪಾಪ ಚಿತ್ರಭಾನು ಗೊತ್ತಿರಲಿಲ್ಲ. ರಾತ್ರಿ ಕಳೀತಾ ನಿದ್ದೆ ಬರಲ್ಲ. ಭಯ, ಯಾವ ಪ್ರಾಣಿ ಬಂದು ತಿನ್ನುತ್ತೋ ನನ್ನನ್ನು ಅಂತ ಭಯದಿಂದ ಕಾಯ್ತಾ ಹಾಗೆ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಹಸುವು, ತುಂಬಾ ಹಸುವಾಗ್ತಾ ಇರುತ್ತೆ. ಸೊ ನಿದ್ದೆ ಬರಬಾರ್ದು, ಹಸುವನ್ನು ಮರಿಬೇಕು ಅಂದ್ಬಿಟ್ಟು ಈತ ಒಂದು ಪ್ಲ್ಯಾನ್ ಮಾಡಿಕೊಂಡು ಆತ ಮರದ ಎಲೆಗಳನ್ನೆಲ್ಲ ಕಿತ್ತು ಕೆಳಗಡೆ ಹಾಕ್ತಾ ಇರ್ತಾನೆ. ಆದರೆ ಅವನು ಹಾಕ್ತಾ ಇದ್ದ ಪ್ರತಿಯೊಂದು ಬಿಲ್ವ ಪತ್ರೆಯು ಡೈರೆಕ್ಟಾಗಿ ಕೆಳಗಿದ್ದ ಶಿವಲಿಂಗ ಮೇಲೆ ಬೀಳ್ತಾ ಇತ್ತು. ಅವನು ಅವತ್ತು ಉಪವಾಸ ಇದ್ದ. ಅದು ಫಸ್ಟು ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿ ದಿನ ಇವನು ಫುಲ್ ಡೇ ಉಪವಾಸ ಇದ್ದ. ಯಾಕೆಂದರೆ ಅವನಿಗೆ ಅವತ್ತು ಯಾವ ಪ್ರಾಣಿನೂ ಸಿಕ್ಕಿರಲಿಲ್ಲ ಬೇಟೆ ಆಡೋದಕ್ಕೆ. ಹಾಗೆಯೇ ಪ್ರಾಣಿ ಭಯದಿಂದ ಅವನು ಫುಲ್ ಜಾಗರಣೆ ಮಾಡ್ತಾನೆ. ಇಡೀ ರಾತ್ರಿ ನಿದ್ದೆ ಮಾಡಿರಲ್ಲ. ಹಾಗೆಯೇ ಬಿಲ್ವಪತ್ರೆಯನ್ನು ಸಹ ಅರ್ಪಿಸ್ತಾನೆ. ಮಾರ್ನಿಂಗ್ ಆಗುತ್ತೆ, ಅವನ ಆಯಸ್ ಮುಗ್ದು ಹೋಗುತ್ತೆ. ಯಮದೂತರು ಬರ್ತಾರೆ, ಅವನ ಪ್ರಾಣ ತೆಗೆಯಲು ಅಂತ ಬರ್ತಾರೆ. ಆಗ ಶಿವದೂತರು ಬಂದ್ಬಿಟ್ಟು ಅವ್ರನ್ನ ತಡೀತಾರೆ. ಆಗ ಯಮದೂತರು ಶಿವದೂತರನ್ನ ಕೇಳ್ತಾರೆ, ಯಾಕೆ ನಮ್ಮನ್ನು ತಡೆದ್ರಿ ಅಂತ. ಆಗ ಶಿವದೂತರು ಹೇಳ್ತಾರೆ ಯಮದೂತರಿಗೆ, ಇವನು ಶಿವರಾತ್ರಿ ಹಬ್ಬವನ್ನು ಆಚರಿಸಿದ್ದಾನೆ. ಅಂದರೆ ಇವನು ಆ ದಿನ ಶಿವರಾತ್ರಿ ಹಬ್ಬದ ದಿನ ಇವನು ಉಪವಾಸ ಮಾಡಿದ್ದಾನೆ, ಶಿವನ ಪೂಜೆ ಮಾಡಿದ್ದಾನೆ. ಇದರಿಂದ ಇವನು ಶಿವಲೋಕಕ್ಕೆ ಸೇರಿದವನು, ಕೈಲಾಸಕ್ಕೆ ಬರಬೇಕಾದವನು ಅಂತ ಹೇಳಿ ಶಿವದೂತರು ಇವನ ಶಿವಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲದೆ ಮಾಡಿದ ಪೂಜೆಗೆ ಇಷ್ಟೊಂದು ಫಲ ಸಿಕ್ಕಿದ್ರೆ ಇನ್ನು ನಾವು ಭಕ್ತಿಯಿಂದ ಮಾಡಿದ್ರೆ ಪೂಜೆ ಇನ್ನು ಎಷ್ಟು ನಮಗೆ ಫಲ ಸಿಗ್ಬೋದು ಒಂದು ಸಲ ನೀವೇ ಯೋಚನೆ ಮಾಡಿ. ಶಿವರಾತ್ರಿಗೆ ಸಂಬಂಧಿಸಿದ 2ನೇ ಮುಖ್ಯವಾದ ಕತೆ ನೋಡೋಣ ಬನ್ನಿ. ಅದುವೇ ಸಮುದ್ರ ಮಂಥನದ ಕತೆ. ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ರಾಕ್ಷಸರು. ಅಮೃತಕ್ಕೋಸ್ಕರ ಇವರು ಸಮುದ್ರ ಮಂಥನ ಮಾಡ್ತಾ ಇರ್ತಾರೆ. ಮಾಡಬೇಕಾದ್ರೆ ಅಮೃತಕ್ಕಿಂತ ಫಸ್ಟ್ ಬಂದಿದ್ದೆ ಜಗತ್ತನ್ನೇ ಸುಟ್ಟು ಹಾಕೋ ಆಲಹಾಲ ವಿಷ ಬರುತ್ತೆ. ಆಗ ಪರಶಿವನೇನು ಮಾಡ್ತಾನೆ, ಜಗತ್ತನ್ನು ಉಳಿಸೋಕೆ ಆ ವಿಷವನ್ನು ಕುಡಿತಾನೆ. ಆದರೆ ಆ ವಿಷ ಹೊಟ್ಟೆಗೆ ಇಳಿದಂತೆ ಪಾರ್ವತಿ ದೇವಿ ಶಿವನ ಕತ್ತನ್ನು ಹಿಡಿತಾಳೆ. ವಿಷ ಕಂಠದಲ್ಲೇ ಉಳಿಯೋದ್ರಿಂದ ಶಿವನು ನೀಲಕಂಠನಾಗ್ತಾನೆ. ವಿಷದ ಪ್ರಭಾವದಿಂದ ಶಿವನಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅವತ್ತು ದೇವತೆಗಳೆಲ್ಲರೂ ಇಡೀ ರಾತ್ರಿ ಎಚ್ಚರ ಇದ್ದು ಶಿವನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಅದೇ ರಾತ್ರಿ ಮಹಾಶಿವರಾತ್ರಿ. ನಾವಿಂದು ಮಾಡೋ ಆಚರಣೆ ಜಾಗರಣೆಗೆ ಇದೇ ಮುಖ್ಯ ಕಾರಣ. ಶಿವನಿಗಾಗಿ ಒಂದು ರಾತ್ರಿ ನಿದ್ದೆ ಬಿಡೋದು ನಮ್ಮ ಕರ್ತವ್ಯ ಅಲ್ವಾ? 3ನೇ ಕತೆ ತುಂಬಾ ಸ್ವಾರಸ್ಯಕರವಾಗಿದೆ. ಒಂದು ಸಲ ಬ್ರಹ್ಮ ಮತ್ತು ವಿಷ್ಣು ಇವ್ರ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ನಾನೇ ಹೆಚ್ಚು, ನಾನೇ ಶ್ರೇಷ್ಠ ಅಂತ. ಆಗ ಅಲ್ಲಿ ಒಂದು ದೊಡ್ಡದಾಗಿರುವಂತಹ ಅಗ್ನಿಸ್ತಂಭ ಕಾಣಿಸ್ಕೊಳ್ಳುತ್ತೆ. ಇದರ ಆದಿ ಮತ್ತು ಅಂತ್ಯವನ್ನು ಯಾರು ಕಂಡುಹಿಡಿತಾರೋ ಅವರೇ ಶ್ರೇಷ್ಠ ಅಂತ ಅಶರೀರವಾಣಿ ಹೇಳುತ್ತೆ. ಆಗ ಬ್ರಹ್ಮ ಏನು ಮಾಡ್ತಾರೆ, ಆ ದಿನ ಕಂಡುಹಿಡಿಬೇಕು ಅಂದ್ಬಿಟ್ಟು ಹಂಸ ರೂಪದಲ್ಲಿ ಮೇಲಕ್ಕೆ ಹೋಗ್ತಾರೆ. ಇನ್ನೊಂದು ಕಡೆ ವಿಷ್ಣು ಅಂತ್ಯನ ಕಂಡುಹಿಡಿಬೋದು ಈಸಿಯಾಗಿ ಅಂದ್ಬಿಟ್ಟು ವರಹ ರೂಪದಲ್ಲಿ ಅವರು ಕೆಳಗಡೆ ಹೋಗ್ತಾರೆ. ಆದರೆ ಬ್ರಹ್ಮನಿಗೆ ಆಗಲಿ ವಿಷ್ಣುಗೆ ಆಗಲಿ ಇಬ್ರಿಗೂ ಆಗಲಿ ಅದರ ಆದಿನೂ ಸಿಗಲ್ಲ, ಅಂತ್ಯನೂ ಸಿಗಲ್ಲ. ಆ ಅಗ್ನಿಸ್ತಂಭ ಯಾರು ಅಂತ ನೋಡಿದ್ರೆ ಸಾಕ್ಷಾತ್ ಪರಶಿವನಾಗಿರ್ತಾನೆ. ಶಿವನು ಲಿಂಗ ರೂಪದಲ್ಲಿ ಫಸ್ಟ್ ಪ್ರಕಟವಾದ ಆ ರಾತ್ರಿಯೇ ಮಹಾಶಿವರಾತ್ರಿ.
ಹಾಗಾಗಿ ನಾವು ಮಹಾಶಿವರಾತ್ರಿ ದಿನ ನಾವು ಲಿಂಗಕ್ಕೆ ಅಭಿಷೇಕ ಮಾಡೋದು ತುಂಬಾ ಶ್ರೇಷ್ಠ ಅಂದ್ಬಿಟ್ಟು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಚಿತ್ರಭಾನುವಿನ ಕತೆ ನಮಗೆ ಭಕ್ತಿಯನ್ನು ಕಲಿಸಿದ್ರೆ ನೀಲಕಂಠನ ಕತೆ ನಮಗೆ ತ್ಯಾಗವನ್ನು ಕಲಿಸುತ್ತೆ. ಕತೆಗಳೇನೋ ಕೇಳಿದ್ವಿ, ಆದರೆ ಈ ಪುಣ್ಯ ದಿನವನ್ನು ನಾವು ಹೇಗೆ ಮಾಡಿದ್ರೆ ನಮಗೆ ಪುಣ್ಯ ಸಿಗುತ್ತೆ ಅಂತ ನಿಮಗೆ ಯೋಚನೆ ಆಗಿರಬೇಕಲ್ಲ. ಬನ್ನಿ ಅದ್ರ ಬಗ್ಗೆ ಸಹ ನಾವು ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಸರಳ ಆಚರಣೆಗಳು ಹೇಗೆ ಮಾಡಬೇಕು ಅಂತ ತಿಳಿಯೋಣ ಬನ್ನಿ. ಶಿವರಾತ್ರಿ ಹಬ್ಬದ ದಿನ ನೀವು ಸೂರ್ಯೋದಯಕ್ಕೂ ಮುಂಚೆ ಬೇಗೆದ್ದು ತಲೆ ಸ್ನಾನ ಮಾಡಿ ಶುಚಿರ್ಭೂತರಾಗ್ಬಿಟ್ಟು ನಿಮ್ಮನೆ ಹತ್ತಿರ ಏನಾದರೂ ಶಿವನ ದೇವಸ್ಥಾನ ಇದ್ದರೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀವು ಜೊತೆಯಾಗಿ ನೀವು ಬಿಲ್ವಪತ್ರೆಯನ್ನು ಸಹ ತೊಗೊಂಡು ಹೋಗಿ. ಆ ಬಿಲ್ವಪತ್ರೆ ಹೇಗಿದ್ದರೆ ಒಳ್ಳೆ ಶ್ರೇಷ್ಠ ಅಂದರೆ 3 ದಳಗಳ ಬಿಲ್ವಪತ್ರೆ ಇದ್ದರೆ ತುಂಬಾ ಶ್ರೇಷ್ಠ ಆಗುತ್ತೆ. ಯಾಕೆ ಅಂದರೆ ಶಿವನ 3 ಕಣ್ಣುಗಳಿಗೆ ಸಮಾನ ಈ ಬಿಲ್ವಪತ್ರೆ ಅಂತ ಹೇಳ್ತಾರೆ. ಇದರಿಂದ ನೀವು ಬಿಲ್ವಪತ್ರೆಯನ್ನು ನೀವು ಲಿಂಗಕ್ಕೆ ಆ ದಿನ ಅರ್ಪಿಸಿದರೆ ತುಂಬಾ ಶ್ರೇಷ್ಠ. ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಸಾಧ್ಯವಾದರೆ ದಿನಪೂರ್ತಿ ನೀವು ಅನ್ನ ಆಹಾರವನ್ನು ತ್ಯಜಿಸಿ ಹಾಲು ಹಣ್ಣುಗಳನ್ನ ಮಾತ್ರ ಸೇವಿಸಿ ಆ ದಿನ ಉಪವಾಸ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಶುದ್ಧಿಯಾಗುತ್ತೆ. ಹಾಗೆಯೇ ಪ್ರತಿ ಆ ದಿನ ನೀವು ದಿನವಿಡೀ ನೀವು ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಹೋಗಿ. ರಾತ್ರಿ ಜಾಗರಣೆ ಟೈಮಲ್ಲೂ ಸಹ ನೀವು ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಮಾತ್ರ ಜಪಿಸ್ತಲೇ ಇರಿ. ರಾತ್ರಿ ನಿದ್ದೆ ಮಾಡದೆ ನೀವು ಜಾಗರಣೆ ಮಾಡಬೇಕಾದ್ರೆ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಧ್ಯಾನ ಮಾಡಿ. ಇದು ನಿಮ್ಮಲ್ಲಿರೋ ಕುಂಡಲಿ ಶಕ್ತಿಯನ್ನು ಜಾಗೃತಗೊಳಿಸಲು ತುಂಬಾ ಸಹಾಯ ಮಾಡುತ್ತೆ. ನಾವು ಶಿವರಾತ್ರಿ ಹಬ್ಬವನ್ನು ತುಂಬಾ ಭಕ್ತಿಯಿಂದ ನಾವು ಆಚರಿಸೋದ್ರಿಂದ ನಮ್ಗೆ ಸಿಗೋ ಲಾಭಗಳಾದರೂ ಏನು ಗೊತ್ತಾ? ಬನ್ನಿ ಅದರ ಬಗ್ಗೆ ಸಹ ನಾವು ತಿಳಿಯೋಣ. ನಮ್ಮ ಅರಿವಿಗೆ ಬಾರದೆ ನಾವು ಮಾಡಿದ ಪಾಪಕರ್ಮಗಳೆಲ್ಲ ಈ ದಿನದ ಶಿವ ಧ್ಯಾನದಿಂದ ಸುಟ್ಟು ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿರೋ ಭಯ, ಆತಂಕ ಮತ್ತು ಒತ್ತಡಗಳೆಲ್ಲ ದೂರ ಆಗಿಬಿಟ್ಟು ನಮಗೆ ನೆಮ್ಮದಿ ಸಿಗುತ್ತೆ. ಯಾರು ಶ್ರದ್ಧೆಯಿಂದ ವ್ರತ ಮಾಡ್ತಾರೋ ಅವರ ನ್ಯಾಯಯುತವಾದ ಕೋರಿಕೆಗಳೆಲ್ಲ ಶಿವನು ಈಡೇರಿಸ್ತಾನೆ. ಮುಖ್ಯವಾಗಿ ಮನುಷ್ಯನಿಗೆ ಜನನ ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತೆ ಅಂತ ಪುರಾಣಗಳ ಹೇಳ್ತಾ ಇದೆ. ಚಿತ್ರಭಾನುವಿನ ಕತೆ ನಮಗೆ ಭಕ್ತಿಯನ್ನು ಕಲಿಸಿದ್ರೆ ಉಪವಾಸ ಮತ್ತು ಜಾಗರಣೆ ನಮಗೆ ಶಿಸ್ತು ಮತ್ತು ಆರೋಗ್ಯವನ್ನು ನೀಡುತ್ತೆ. ಈ ಸಲ ನೀವು ಶಿವರಾತ್ರಿ ಹಬ್ಬದ ದಿನ ನೀವು ಉಪವಾಸ ಮಾಡ್ತೀರಾ ಅಥವಾ ಜಾಗರಣೆ ಮಾಡ್ತೀರಾ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮರೆಯದೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯೋದನ್ನು ಮಾತ್ರ ಮರಿಬೇಡಿ. ಶಿವನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಕುಟುಂಬದವರೊಂದಿಗೆ ಎಲ್ಲರೊಂದಿಗೂ ನೀವು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿಯ ಭಕ್ತಿ ವಿಡಿಯೋಗಳಿಗಾಗಿ ನೀವು ನಮ್ಮ ಕನ್ನಡ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.